ಬಾಸು ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಏನಮ್ಮ ಹೇಳೋದು, ಡೇ ಒನ್ ರಿವ್ಯೂಗೆ ಸ್ವಾಗತ. 368 ರನ್ನು ಸಲೀಸಾಗೆ ಶಿಸ್ತಾಗೆ ಇಂಡಿಯಾ ಫಸ್ಟ್ ಡೇ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದೆ. ಇಲ್ಲಿ ಫಸ್ಟ್ ಸೆಷನ್ ಹಂಗಾಯ್ತು, ಸೆಕೆಂಡ್ ಸೆಷನ್ ಹಿಂಗಾಯ್ತು, ಥರ್ಡ್ ಸೆಷನ್ ಹೆಂಗಾಯ್ತು, ಎಲ್ಲ ಒಂಥರ ಈಕ್ವಲ್ ಆಗೇ ಇತ್ತು ಅಂತ ಹೇಳ್ಬೇಕು. ಅಂದರೆ ಲಾಸ್ಟ್ ಸೆಷನ್ ಜಾಸ್ತಿ ರನ್ಸ್ ಬಂದಿರ್ಬೋದು, ಬಟ್ ಡೇನೇ ಇಂಡಿಯಾ ತೊಗೊಂಡಿರೋದು. 3 ವಿಕೆಟ್ನ ಜಸ್ಟ್ 3 ವಿಕೆಟ್ನ ಹೇಳ್ಕೊಂಡು 368 ರನ್ ಹೊಡಿತಾರೆ ಅಂದರೆ ಫಸ್ಟ್ ಡೇ ಅಲ್ಲಿ ಕಂಪ್ಲೀಟ್ ಡಾಮಿನೇಷನ್ ಅಂತಾನೆ ಅರ್ಥ. ಅದು ಬಿದ್ದಿರೋಂಥ ವಿಕೆಟ್ಸ್ಗಳು ನೋಡಿ ಗುರು, ಇಂಡಿಯಾದ ಯಾವ ತರ ಬಿದ್ದಿದ್ದೇವೆ ಅಂತ. ಇವ್ರಾಗೆ ಔಟ್ ಆಗಿದ್ರೆ ಹೊರ್ತು ಅವರೇ ಡಿಸ್ಮಿಸ್ ಮಾಡಿದ್ರು ಅನ್ನೋ ತರ ಏನೂ ಕಾಣಿಸ್ಲಿಲ್ಲ. ಅಲ್ಲ, ಅರ್ಧ ಪಿಚ್ಚಿಗೆ ತಗೊಂಬಂದು ಆಗ್ತಾವ್ರಲ್ಲ ಸ್ಪಿನ್ನರ್ಸ್ಗಳು ಬಾಲ್ನ, ಏನ್ ಕಂಪ್ಲೀಟ್ಲಿ ಒಂಥರ ವರ್ಸ್ಟ್ ಬಾಲಿಂಗ್ ಅಂತ ಹೇಳ್ಬೇಕು. ಇವರಿಂದ ರಾಜಸ್ಥಾನ್ ರಾಯಲ್ಸ್ ಬರ್ತಿದ್ದಾರೆ, ಕಂಪ್ಲೀಟ್ಲಿ ವರ್ಸ್ಟ್ ಬಾಲಿಂಗ್ ಅಂತ ಹೇಳ್ಬೇಕು ಗುರು. ಅಫ್ಘಾನಿಸ್ತಾನದಿಂದ ಏನಾದ್ರೂ ಒಂದ್ ಸ್ವಲ್ಪ ಏನಾದ್ರು ಸ್ವಲ್ಪ ಡಾಮಿನೇಟ್ ಮಾಡತ್ರ ಕಾಣಿಸುತ್ತೆ. ಇವರು ಏನೂ ಕಾಣಿಸ್ತಿಲ್ಲ. ನಾನು ಹೇಳ್ಬಿಟ್ಟಿದ್ದಿಲ್ಲ ಮುಂಚೆನೆ, ಮ್ಯಾಚ್ಗಿನ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ ಇನ್ನಿಂಗ್ಸ್ ಮಾರ್ಜಿನ್ ಇಂಡಿಯಾಗೆ ವಿಕ್ಟರಿ ಸಿಗುತ್ತೆ ಅಂತ. ಸೊ ಹೌದು, ಅಂಡರ್ಡಾಗ್ಸೇನೆ ಇವರು ಏನಲ್ಲ ಅಂತ ಕಾನ್ಫಿಡೆನ್ಸ್ ಕೊಡೋ ತರ ಟೀಮ್ ನ್ಯೂಜಿಲ್ಯಾಂಡ, ಸೌತ್ ಆಫ್ರಿಕಾನ ಅಥವಾ ಆಸ್ಟ್ರೇಲಿಯಾ, ಇಂಗ್ಲೆಂಡ ನಮಗೆ ಸ್ವಲ್ಪ ಜಲಕ್ ಕೊಡ್ತಾರೆ ಅನ್ನೋದಕ್ಕೆ. ಸೊ ಏನೂ ಇಲ್ಲ, ಕಂಪ್ಲೀಟ್ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟ್. ಒಂಥರ ದಾನ ಕೊಟ್ಟಂಗಿತ್ತು ಅಷ್ಟೇ. ಇವತ್ತು KL ರಾಹುಲ್ಗೆ ಒಂದು ಸೆಂಚುರಿನ, ಜೊತೆಗೆ ಶುಭ್ಮನ್ ಗಿಲ್ಗೆ ಒಂದು ಸೆಂಚುರಿನ. ಶುಭ್ಮನ್ ಗಿಲ್ಗೆ 10ನೇ ಸೆಂಚುರಿ, KL ರಾಹುಲ್ಗೆ 12ನೇ ಸೆಂಚುರಿ ಇವತ್ತು ಕಂಪ್ಲೀಟ್ ಆಗಿತ್ತು. ದಾನ KL ರಾಹುಲ್ಗೆ ಕೊಟ್ಟರು. ಏನಕ್ಕೆ ಅಂತಂದ್ರೆ ಅವ್ರದ್ದು ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗಿತ್ತು. ದಡ್ಡ ಬಡೆತವು ಅಂದ್ರೆ ದಡ್ಡ ಬಡೆತವು ಸಿಕ್ಕಂತ ಆಪರ್ಚುನಿಟಿ ಗ್ರ್ಯಾಬ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಯಾರಿಗೋ ಒಬ್ರಿಗೂ ಏನೋ ಒಂದು ಕೇಳ್ಸೈತೆ ಅಂತ ಅಂದ್ರೆ ಅಮ್ಮಿಕಡೆ ಗುರ್ಬಾಸ್ ಬಡ್ಕಂತವ್ರೆ. ಲೇ ನನಗೆ ಕೇಳ್ಸೈತೆ ಕಳ್ರು ಎಡ್ಜ್ ಆಗೈತೆ ಕಳ್ರು ಅಂತ. ಈ ಕ್ಯಾಪ್ಟನ್ ನೋಡ್ತು ಅಂತಂದ್ರೆ ಏಯ್ ನನಗೇನು ಕೇಳಿಸಿಲ್ಲ ನನಗೇನು ಕೇಳಿಸಿಲ್ಲ ಅಂತ ಕರ್ಮತ್ ಕಾಂಡ ಹೋಗಲ್. DRS ತಗೊಂಡಿಲ್ಲ, ಎಡ್ಜ್ ಆಗಿತ್ತಲ್ಲಿ. KL ರಾಹುಲ್ 16 ರನ್ ಇದ್ರವಾಗ. KL ರಾಹುಲ್ ಒಳಗಡೆ ನನ್ನ ಮಕ್ಕಳು ಇವರು ನನ್ನ ಮಕ್ಕಳು ಬಕ್ರಾಗ ಹೋಗ್ಬಿಟ್ರು ಅಂತ ಅನ್ಕೊಂಡಿರ್ತಾರೆ KL ರಾಹುಲ್ಗೆ ಗೊತ್ತಿತ್ತು. ಅವ್ರ ಮಕ್ಕಳ ಆಕ್ಷನ್ ನೋಡ್ತು ಅಂತಂದ್ರೆ ಗೊತ್ತಿತ್ತು, KL ರಾಹುಲ್ ಔಟ್ ಆಗ್ಬಿಡವ್ರೆ ಅಂತ. ಅವರೇ ಗೊತ್ತಾಗ್ಬಿಟ್ಟಿತ್ತು. ಒಂಥರ ಕಾಮಿಡಿ ಆಗಿತ್ತು ಇವರು. 16 ರನ್ಗೆ ಔಟ್ ಆಗ್ಬೇಕಾಗಿತ್ತು KL ರಾಹುಲ್. ಸೊ ಇವ್ರು ಆಪರ್ಚುನಿಟಿ ತಗೊಂಡಿಲ್ಲ. 3 ಇದ್ದಾರೆ DRS ತಗೊಂಡಿದ್ರೆ ಆಗಿತ್ತು, ಒಂದು ರಿಸ್ಕ್ ತಗೊಂಡಿದ್ರೆ ಆಗಿತ್ತು. ಅಲ್ಲಿ ಅವ್ರಿಗೆ ಬೇಕಾಗಿದ್ದು ಏನು, ಅಲ್ಲಿ ವಿಕೆಟ್ಸ್ ಬೇಕಾಗಿತ್ತು. ಅಂಡ್ ಯಾರೋ ಒಬ್ರು ಕಾನ್ಫಿಡೆನ್ಸ್ ತೋರಿಸ್ತಾ ಇದ್ದಾರೆ, ಗುರ್ಬಾಸ್ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ತೋರಿಸ್ತಾ ಇದ್ದಾರೆ ಅಂದ್ರೆ ತಗೊಂಡಿರ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ಅಂಪೈರ್ ಕೂಡ ಕೇಳಿಸಿಲ್ವಂಥದ್ದು. ಸಿಕ್ಕಾಪಟ್ಟೆ ಎಡ್ಜ್ ಆಗಿತ್ತು, ಗೊತ್ತಾಯ್ತಲ್ಲಪ್ಪ ಇದರಲ್ಲಿ ಅಲ್ಟ್ರಾ ಎಡ್ಜ್ ಅಲ್ಲಿ. ಸೊ ಇನ್ನೇನು ಹೇಳೋದಪ್ಪ, ಅಲ್ಲೇ ಎಡೋದ್ರು. ಬಿಗ್ಗೆಸ್ಟ್ ಎಡವಿದ್ದು ಅಂತಂದ್ರೆ ಮೊದಲನೇ ಆಲ್ಮೋಸ್ಟ್ 10 ಓವರ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅವಾಗಲೇ ಎಡುವುದ್ರು. ಸೊ ಅಲ್ಲಿಂದ ಆಚೆಗೆ 1 ವಿಕೆಟ್ ಏನೋ ಬಿತ್ತು. ಮೊದಲನೇ ವಿಕೆಟ್ ಜಾಸ್ಪಾಲ್ ಔಟ್ ಆಗಿದ್ದು. ಔಟ್ ಆಗಿದ್ದ ರೀತಿ ನೋಡಿ ಹೆಂಗೆ ಔಟ್ ಆಗಿದ್ದಾರೆ. ಡೌನ್ದಲ್ಲಿಗೆ ಹೋಗುವಂಥ ಬಾಲ್ನ ಟಚ್ ಮಾಡ್ಕೊಂಡು ಔಟ್ ಆಗಿದ್ದಾರೆ. ಇವತ್ತು ಸೈಫ್ ಅವ್ರಿಗೆ 2 ವಿಕೆಟು, ಶರೀಫ್ ಅವ್ರಿಗೆ 1 ವಿಕೆಟು. ಬಿದ್ದಿರೋ 3 ವಿಕೆಟ್ ಕೂಡ ಪೇಸರ್ಗೆ ಬಿದ್ದಿರೋದು. ಬಟ್ ಆದರೂ ಸ್ಪಿನ್ನರ್ಸ್ಗಳನ್ನ ಆಪರೇಟ್ ಮಾಡಿದ್ದು ಆ ಥರ ಆಪರೇಟ್ ಮಾಡಿದ್ರು. ರಿಷಬ್ ಪಂತ್ ಸಖತ್ತಾಗಿ ಆಡಿದ್ರು, ಶುಭ್ಮನ್ ಗಿಲ್ ಸಖತ್ತಾಗಿ ಆಡಿದ್ರು. ಸೊ ಆಡಿರೋಂಥ ಬ್ಯಾಟರ್ಸ್ಗಳೆಲ್ಲ ಇವತ್ತು ಮಸ್ತಾಗಿ ಆಡಿದ್ರೆ. ಅದೇ ಯಶಸ್ವಿ ಜಾಯ್ಸ್ವಾಲ್ ಒಂದು ಸ್ವಲ್ಪ ಬೇಗ ಔಟ್ ಆಯ್ತು ಅನ್ನೋದು ಬಿಡ್ತು ಅಂತಂದ್ರೆ ಆ ಡೌನ್ದಲ್ಲಿಗೆ ಹೋಗುವಂಥ ವರ್ಸ್ಟ್ ಬಾಲ್ಗೆ ಔಟ್ ಆಗಿದೆ. ಗುಡ್ ಬಾಲ್ ಏನಲ್ಲ, ಅವರೇ ತಪ್ಪು ಮಾಡ್ಕೊಂಡು ಔಟ್ ಆಗಿದ್ದು. ವೆರಿ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ತೀವಿ. ಏನಕ್ಕೆ ಏನಂದ್ರೆ ಒಬ್ಬ ಬ್ಯಾಟರು ಡೌನ್ದಲ್ಲಿಗೆ ಹೋಗೋ ಬಾಲ್ಗೆ ಔಟ್ ಆಯಿತು ಅಂದರೆ ಅದು ಯಾವತ್ತಿರೋ ಅನ್ಫಾರ್ಚುನೇಟ್ ಡಿಸ್ಮಿಸಲ್. ಇನ್ಸಿಡೆಂಟ್ ಬೋಲ್ಡ್ ಆಗೋದಾಗಿರ್ಬೋದು, ಈ ಥರ ಔಟ್ ಆಗೋದಾಗಿರ್ಬೋದು, ವೆರಿ ಅನ್ಫಾರ್ಚುನೇಟ್. ಬಟ್ ಆದ್ರೂ ವಿಕೆಟ್ ಇಸ್ ಅ ವಿಕೆಟ್. ಫಸ್ಟ್ ಸೆಷನ್ ಅಲ್ಲಿ ಆಗಿದೆ ಎಷ್ಟು ಏನ್ ಹೇಳ್ಬೇಕು ಅಂತಾನೆ ಅನಿಸ್ತಿಲ್ಲ ನನಗೆ ಈ ಮ್ಯಾಚ್ ಬಗ್ಗೆ. 1-2 ಮ್ಯಾಚ್ ಅಂತಾನೆ ಅನಿಸ್ತಾ ಇದೆ. 96 ರನ್ಸ್ ನ ಹೊಡಿತಾರೆ 1 ವಿಕೆಟ್ ನ ಹೇಳ್ಕೊಡಿ. ಏನ್ ಸೆಷನ್ಗೆ ಒಂದೊಂದು ವಿಕೆಟ್ ಕೊಡ್ತಾವ್ರಲ್ಲಿ ಇಂಡಿಯಾದವರು. ಸೆಷನ್ಗೆ ಒಂದೊಂದು ವಿಕೆಟ್ ಇವ್ರು ಎತ್ತಾ ಇರೋದು ಅಷ್ಟೇ. ಸೆಷನ್ಗೆ ಒಂದೊಂದು ವಿಕೆಟ್ ಇರ್ತಾವ್ರೆ. ನಾಳೆನೂ ಕಂಪ್ಲೀಟ್ ಆಗಿ ಇಂಡಿಯಾನ ಬ್ಯಾಟಿಂಗ್ ಆಡ್ತಾರೆ ಕಾಣಿಸ್ತೈತೆ. ಸೀನ್ ನೋಡ್ತು ಅಂತಂದ್ರೆ ಒಂದು 700-800 ರನ್ ಹೊಡೆದ್ಬಿಟ್ಟು ಇವರಿಗೆ ಡಿಕ್ಲೇರ್ ಕೊಡಬೇಕು ಅನ್ನೋ ತರ ಕಾಣಿಸ್ತೈತೆ. ಆಲ್ಔಟ್ ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ ಇವರು. 700-800 ರನ್ ಹೊಡೆದ್ಬಿಟ್ಟು ಡಿಕ್ಲೇರ್ ಕೊಡಬೇಕು ಇಂಡಿಯಾನೇ. ಬರ್ರಪ್ಪ ಆಡ್ರಿ ನನ್ನ ಮಕ್ಕಳ, ನೀವು ನಮಗೆ ಬ್ಯಾಟಿಂಗ್ ಆಡಿ ಸುಸ್ತಾಗೈತು, ಬರ್ರಿ ಆಡ್ರಿ, ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ತೀವಿ ನಾವು, ಫಾಲೋ ಆನ್ ಕೊಡಬೇಕು ಅನ್ನೋ ಥರ ಕಾಣಿಸ್ತೈತಿ. ಇವಾಗ ಕರೆಂಟ್ ಪೊಸಿಷನ್ ನೋಡ್ತು ಅಂತಂದ್ರೆ ಡೇ 1 ನೋಡ್ತು ಅಂತಂದ್ರೆ ಇವರಿಗೆ ಫಾಲೋ ಆನ್ ತಗೊಳೋದ್ರಲ್ಲಿ ನನಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಈ ಟೆಸ್ಟ್ ಮ್ಯಾಚ್ ಯಾಕೋ ಹೋಗ್ಬೋದು ಗುರು, 4ನೇ ದಿನ 5ನೇ ದಿನವರೆಗೂ ಹೋಗ್ಬೋದು. ಆದಷ್ಟು ಬೇಗ ಮ್ಯಾಚ್ ಮುಗ್ಸಕ್ಕೆ ನೋಡ್ತಿರ್ತಾರೆ ಇಂಡಿಯಾದವರು. ಬಟ್ ಇವ್ರು ಬೇಗ ಆಲ್ಔಟ್ ಆಯ್ತು. ಆದಷ್ಟು ಬೇಗ ಇವರು ಅಫ್ಘಾನಿಸ್ತಾನದವರು ಬೇಗ ಆಲ್ಔಟ್ ಆಯ್ತು ಅಂತಂದ್ರೆ ಮ್ಯಾಚು ಬೇಗ ಮುಗಿಯುತ್ತೆ. ಅವ್ರವ್ರು ಸ್ವಲ್ಪ ಟುಕು ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲಿ ಅಂತೂ ಗತ್ತು ತೋರಿಸ್ತಿಲ್ಲ ಇವರು. ಬ್ಯಾಟಿಂಗಲ್ಲಿ ಸ್ವಲ್ಪ ಗತ್ತನ್ನ ತೋರಿಸ್ತು ಅಂತಂದ್ರೆ ಈ ಮ್ಯಾಚ್ ಸ್ವಲ್ಪ ಲಾಂಗ್ ಹೋಗುತ್ತೆ. ನಾನು ಅನ್ಕೊಂಡಿದ್ದೆ 3 ದಿನಕ್ಕೆ ಮುಗಿದೋಗ್ಬಿಡುತ್ತೆ ಮ್ಯಾಚ್ ಅಂತ. ಇನ್ ಕೇಸ್ ಇವ್ರನ್ನು ಫಸ್ಟ್ ಬ್ಯಾಟಿಂಗ್ ಆಡಿರೋ ಅಫ್ಘಾನಿಸ್ತಾನದವರು ಟಾಸ್ ಗೆದ್ದು ಅಂತಂದ್ರೆ ಖಂಡಿತ ಬೇಗನೆ ಮುಗಿದಿರೋದು ಮ್ಯಾಚು. ಅದೇ ಇಂಡಿಯಾ ಬ್ಯಾಟಿಂಗ್ ಆಡ್ತಿರೋದ್ರೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಾವು ಇನ್ನಿಂಗ್ಸ್ ಮಾರ್ಜಿನಲ್ಲಿ ಗೆಲ್ಲಬೇಕು ಅಂತ ಒಬ್ಬಿಯಸ್ಲಿ ಇಂಡಿಯಾದವರು ವೆಯ್ಟ್ ಮಾಡ್ತಾ ಇರ್ತಾರೆ. ಇನ್ನೇನು ಹೇಳೋದು, KL ರಾಹುಲ್ ಅವ್ರಿಗೆ ಸೆಂಚುರಿ ಬಂತು. ಸೆಂಚುರಿ ಬಂದ ತಕ್ಷಣ ಆಲ್ಮೋಸ್ಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಔಟ್ ಆಗಿದ್ದು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲ, ಸೆಕೆಂಡ್ ಸೆಷನಲ್ಲಿ ಔಟ್ ಆಗಿದ್ದು. ಶಾರ್ಟ್ ಎಕ್ಸ್ಟ್ರಾ ಕವರ್ಸಿಗೆ ಕ್ಯಾಚ್ ಬಿಟ್ಬಿಟ್ಟು ಔಟ್ ಆಗ್ತಾರೆ. ಸೊ ನೋಡಿ, ಅವರೇ ಔಟ್ ಆಗಿ ಅವರೇ ತಗಲಾಕೊಂಡಿದ್ದು. ಸೊ ಅದು ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ ಅದು. ಸೊ ಒಟ್ಟು ಅದೇ ಫೀಲ್ಡ್ ಸೆಟ್ನ ಕರೆಕ್ಟಾಗಿ ಸೆಟ್ ಮಾಡಿದ್ರು ಅಂತ ಹೇಳ್ಬೇಕು. ಸೀದಾ ಕೈಗೆ ಹೊಡೆದ್ರು. ಆ್ಯಂಡ್ ಇನ್ನೂ ಒಂದು ಔಟ್ ಆಗಿದ್ದ ರೀತಿ ನೋಡ್ತು ಅಂತ ಅಂದರೆ ಸಾಯಿ ಸುದರ್ಶನ್
ಥರ್ಡ್ ಸೆಷನಲ್ಲಿ ಔಟ್ ಆಗಿದ್ದು KL ರಾಹುಲ್, ಸಾಯಿ ಸುದರ್ಶನ್ ಸೆಕೆಂಡ್ ಸೆಷನಲ್ಲಿ ಔಟ್ ಆಗಿದ್ದು. ಸೊ ಅವ್ರು ಔಟ್ ಆಗಿದ್ದು ಯಾವ ಥರ ಇತ್ತು ಮಗ, ಅವರು ಎಡ್ಜ್ ಆಗ್ಬಿಟ್ಟು ಔಟ್ ಆಗಿದ್ದು. ಅದೊಂಥರ ಒಂದು ವಿಕೆಟ್ ಟೇಕಿಂಗ್ ಬಾಲ್ ಅಂತ ಅನ್ಕೊಳ್ಳಿ. 2 ವಿಕೆಟ್ ಟೇಕಿಂಗ್ ಬಾಲ್ ಅಲ್ಲ, 1 ವಿಕೆಟ್ ಟೇಕಿಂಗ್ ಬಾಲು. ಮುಂಚೆನೇ ಔಟ್ ಆಗಬೇಕಾಗಿರುತ್ತೆ. ಸಾಯಿ ಸುದರ್ಶನ್ ಕೂಡ ಪುಷ್ ಮಾಡಕ್ಕೆ ಹೋಗ್ಬಿಟ್ಟು ಒಂದು ಎಡ್ಜ್ ಹೊಡೆದಿರುತ್ತೆ. ಸೊ ಇಬ್ಬರು ಕೀಪರ್ದು ಮತ್ತೆ ಇನ್ನೊಬ್ಬ ಸ್ಲಿಪ್ಪಲ್ಲಿ ಇರೋದಿಲ್ಲ, ಇಬ್ಬರು ಮಧ್ಯಾಹ್ನ ನುಕೊಂಡು ಹೋಗ್ಬಿಡುತ್ತೆ. ಬಟ್ ಇದು ಒಂದು ಪುಷ್ ಮಾಡಕ್ಕೆ ಹೋಗ್ಬಿಟ್ಟು ಕವರ್ಸಿಗೆ ಹೊಡೆಯೋಕೆ ಹೋಗ್ಬಿಟ್ಟು ಕ್ಯಾಚ್ನ ತೊಗೊತಾರೆ. ಅದೊಂದು ಒಳ್ಳೆ ಬಾಲ್ ಅಂತ ಹೇಳ್ಬೇಕು. ಅದೊಂದು ಬಿಡ್ತು ಅಂತಂದರೆ ಇನ್ನೇನು ಕೂಡ ಇಂಪ್ರೆಸಿವ್ ಇಲ್ಲ. ಕ್ಯಾಚ್ನ ಸಾಯಿ ಸುದರ್ಶನ್ 20 ರನ್ ಇರ್ತಾರೆ, 22 ಇರ್ತಾರೆ. ಆ ಗುರ್ಬಾಜ್ ಅವ್ರ ಸ್ಲಿಪ್ಪಲ್ಲಿ ಒಂದು ಕ್ಯಾಚ್ನ ಬಿಡ್ತಾರೆ. ಈ ಕಡೆ KL ರಾಹುಲ್ ಅವ್ರದ್ದು ಆಪರ್ಚುನಿಟಿ ಮಿಸ್ ಮಾಡ್ತಾರೆ. ಸೊ ಇಬ್ಬರು ನೋಡಿ ಸಖತ್ತಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಇಬ್ಬರು ಸೇರಿಕೊಂಡು. ಸೆಕೆಂಡ್ ಸೆಷನ್ ಫುಲ್ಲು ಆಡ್ಕೊಂಡ್ರು ಹಂಗೇನೆ ಅಲ್ಲಿ ಮಸ್ತಾಗಿ ಆಡಿದ್ರು ಇರ್ಬೋದು ಇಂಡಿಯಾ ಬ್ಯಾಟಿಂಗ್ನ. KL ರಾಹುಲ್ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, SV ಜೈಸ್ವಾಲ್ನ ಬಿಟ್ಟಾಕಿ ಮೈನಾಗಿ ಶುಭ್ಮನ್ ಗಿಲ್ ಆಗಿರ್ಬೋದು. ಶುಭ್ಮನ್ ಗಿಲ್ ಎಷ್ಟು ಥರ್ಡ್ ಸೆಷನಲ್ಲಿ ಸ್ಟಾರ್ಟ್ ಮಾಡಿದಾಗ 20 ರನ್ ಇತ್ತಷ್ಟೇ ಶುಭ್ಮನ್ ಗಿಲ್ದು. ಸೆಂಚುರಿನ ಹೊಡಿತಾರೆ ಅವರು ಥರ್ಡ್ ಸೆಷನ್ ಎಂಡ್ ಆಗುವಂಥ ಟೈಮ್ಗೆ. ರಿಷಬ್ ಪಂತ್ ಮೇನಾಗಿ ಇಕ್ಕಿದ್ದು 6, 3 ಸಿಕ್ಸ್ ಇಕ್ಕಿದ್ರಲ್ಲ ಆಗಿರೋ. IPL ಅಲ್ಲಿ ಹೊಡೆದಿಲ್ಲ, ನೀರು ರೇಂಜಿಗೆಲ್ಲ ಆಡಿಲ್ಲ ಈ ಸಲ. ಇದನ್ನ IPL ಮಾಡ್ಕೋತೀನಿ ಅಂತ ಸ್ಪಿನ್ನರ್ಗೆ 3 ಸಿಕ್ಸ್ನ ಇಡ್ತಾರೆ ಅಲ್ಲಿ. ಅರ್ಧ ಪಿಚ್ಚಿಗೆ ಹಾಕಿದ್ರೆ ಬಾಲಿಂಗ್ನ ಇನ್ನೆಲ್ಲೂ ಹೊಡಿದಂಗೆ ಇರ್ತಾರ ರಿಷಬ್ ಪಂತು. ಅವ್ರೊಂದು 50ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಎಷ್ಟು 19ನೇ 50 ಅಂತ ಕಾಣಿಸಿದೆ ರಿಷಬ್ ಪಂತ್ಗೆ. ಕಂಪ್ಲೀಟ್ ಡಾಮಿನೇಷನ್ ಮಗ. ಏನು ಹೇಳ್ತೀರಾ 3 ಸೆಷನ್ ಕಂಪ್ಲೀಟ್ ಡಾಮಿನೇಷನ್. ಅದ್ರಲ್ಲಿ ಲಾಸ್ಟ್ ಸೆಷನ್ ಅಂತೂ ಕೇಳಂಗೇ ಇಲ್ಲ. ಆಲ್ಮೋಸ್ಟ್ ಎಷ್ಟು ಕ್ಲೋಸ್ ಟು 150 ಪ್ಲಸ್ ರನ್ಸ್, ಆಲ್ಮೋಸ್ಟ್ 160 ರನ್ಸ್ ಬಂದಿದೆ ಲಾಸ್ಟ್ ಸೆಷನಲ್ಲಿ. ಫಸ್ಟ್ ಸೆಷನ್ ಬಂದಿದ್ದು 91 ರನ್ನು, 96 ರನ್ನು, 1 ವಿಕೆಟ್ನ ಕಳ್ಕೊಂಡು. ಸೆಕೆಂಡ್ ಸೆಷನ್ ಬಂದಿದ್ದು 113 ರನ್ನು, 1 ವಿಕೆಟ್ನ ಕಳ್ಕೊಂಡು. ಥರ್ಡ್ ಸೆಷನ್ 1 ವಿಕೆಟ್ನ ಕಳ್ಕೊಂಡ್ವಿ, KL ರಾಹುಲ್ ಅವರ ವಿಕೆಟು. ಸೊ ಆ ಸೆಷನ್ ಬಂದಿದ್ದು 159 ರನ್ನು. ಕಂಪ್ಲೀಟ್ ಡಾಮಿನೇಷನ್ ಮಗ. ಪಕ್ಕ ಹೊಡಿತಾರೆ, ಫಾಲೋನ್ ತಗೊಂತಾರೆ ಬಿಡಿ ಇವರು ಅಫ್ಘಾನಿಸ್ತಾನದವರು, ಬೇರೆ ಏನೂ ಇಲ್ಲ. ಒಳ್ಳೆ KL ರಾಹುಲ್ಗೆ ಜೊತೆಗೆ ಸೆಂಚುರಿ ಹೊಡೆದಂಥ ಶುಭ್ಮನ್ ಗಿಲ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ನಿಮ್ಗೆ ಏನು ಅನಿಸ್ತು ಇವತ್ತಿನ ಫಸ್ಟ್ ಡೇ ಕಾಮೆಂಟ್ ಸೆಕ್ಷನ್ ಆಗಿ.